Hello friends, welcome to the new video Indian Polity presented by Sangati Sir. Telegram channel Sangati Sir Academy, YouTube channel Sangati Sir Academy, Instagram sangati.sir.academy, ಆ್ಯಪ್ ಕೂಡ ಇದೆ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥದ್ದು. ನಾವು ಪ್ರಿವಿಯಸ್ ಕ್ಲಾಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಫಾಸ್ಟ್ ಆಗಿ ನೋಡೋಣ. ಪ್ರಿವಿಯಸ್ ವಿಡಿಯೋಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಆಪ್ಷನ್ ಚೇಂಜ್ ಆಗಿತ್ತು, ಇಲ್ಲಿ ಸರಿಯಾದ ಉತ್ತರ ಇರಲಿಲ್ಲ, ಅದು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಯೂನಿಯನ್ ಎಕ್ಸಿಕ್ಯೂಟಿವ್ನ ಭಾಗಗಳು? ಯೂನಿಯನ್ ಎಕ್ಸಿಕ್ಯೂಟಿವ್ಲಿ ಯಾರ್ಯಾರು ಬರ್ತಾರೆ, ಯಾವ ಆರ್ಟಿಕಲ್ ಇಂದ ಎಲ್ಲಿವರೆಗೆ ಬರುತ್ತೆ ಹೇಳಿ ನೋಡೋಣ. ಯೂನಿಯನ್ ಎಕ್ಸಿಕ್ಯೂಟಿವ್ ಅನ್ನೋದು ಯಾವ ಆರ್ಟಿಕಲ್ ಇಂದ ಸ್ಟಾರ್ಟಿಂಗ್ 52 ಇಂದ ಎಲ್ಲಿವರೆಗೆ ಬರುತ್ತೆ ಅದೊಂದು ಹೇಳಿ, ಮತ್ತು ಯಾವ ಭಾಗದಲ್ಲಿದೆ ಅದು. ಕ್ವಶನ್ ಏನ್ ಹೇಳ್ತಾ ಇದಾರೆ, ಇಲ್ಲಿ ಕೊಟ್ಟಿರುವಂತ ಯೂನಿಯನ್ ಎಕ್ಸಿಕ್ಯೂಟಿವ್ ಯಾರು? ಪ್ರಧಾನಿ ನೇತೃತ್ವದ ಸಚಿವರ ಮಂಡಳಿ ಅಂತ ಹೇಳ್ತಾ ಇದ್ದಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಭಾರತದ ರಾಷ್ಟ್ರಪತಿ, ಕೇಂದ್ರ ಸಚಿವಾಲಯ, ಉಪರಾಷ್ಟ್ರಪತಿಯವರು, ಭಾರತದ ಅಟಾರ್ನಿ ಜನರಲ್. ಸೊ ಇಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ನ ಭಾಗಗಳು ಯಾವುವು? ಓಕೆ, ಇಲ್ಲಿ ಏನಾಗ್ತದೆ, ಕೇಂದ್ರ ಸಚಿವಾಲಯ ಅನ್ನೋದು ಬರೋದಿಲ್ಲ. ಇಲ್ಲಿ ಕೇಂದ್ರ ಸಚಿವಾಲಯ ಅಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಬರಲ್ಲ. ಈ ಎಕ್ಸಿಕ್ಯೂಟಿವ್ಗೆ ಹೆಲ್ಪ್ ಮಾಡೋದಕ್ಕೆ ಇರುವಂತ ಒಂದು ಸಂಸ್ಥೆ ಅದು. ಇಲ್ಲಿ 3 ಇದೆ ಆಪ್ಷನ್, ಇಲ್ಲಿ ಕೂಡ 3 ಇದೆ. ಸೊ ಇದನ್ನ ಎಲಿಮಿನೇಟ್ ಮಾಡ್ಬೋದು ನೀವು. ಓಕೆ, ಇಲ್ಲಿ ಕಂಪಲ್ಸರಿ ಪ್ರಧಾನಿ ನೇತೃತ್ವದ ಸಚಿವರ ಮಂಡಳಿ, ಎಸ್ ಅದು ಇದೆ. ಕೇವಲ 1 ಅಂತ ಹೇಳಿದ್ದಾರೆ. ಭಾರತದ ರಾಷ್ಟ್ರಪತಿ ಬಂದೇ ಬರುತ್ತೆ, ಕೇವಲ 1 ಅನ್ನೋದು ಇದು ಕೂಡ ರಾಂಗ್. ಸೊ ಈಗ ಉಳಿದಿರೋದು ಇದೊಂದೇ ಆಪ್ಷನ್, ಕೇವಲ 1, 2, 4 ಮತ್ತು 5. ಅಂದ್ರೆ ಇದೊಂದು ಮಾತ್ರ ರಾಂಗ್ ಇದೆ, ಮಿಕ್ಕಿದ್ದೆಲ್ಲವೂ ಕೂಡ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಬರ್ತದೆ. ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಎಲ್ಲವೂ ಬರುವಂತದ್ದು. ಓಕೆ, ಯಾರ್ಯಾರು ಬರ್ತಾರೆ ಇವರು? ಪ್ರಧಾನಿ ನೇತೃತ್ವದ ಸಚಿವರ ಮಂಡಳಿ, ಪ್ರಧಾನಿ ಬರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್, ಭಾರತದ ರಾಷ್ಟ್ರಪತಿ, ಭಾರತದ ಉಪರಾಷ್ಟ್ರಪತಿ, ಭಾರತದ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಅವರ ಆರ್ಟಿಕಲ್ ಎಷ್ಟು ಸ್ನೇಹಿತರೆ? ಮತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಇದಕ್ಕೆ ಇಕ್ವಿಲೆಂಟ್ ಆಗಿರುವಂತಹ ಹುದ್ದೆ ಯಾವುದು ಮತ್ತು ಅದರ ಆರ್ಟಿಕಲ್ ಯಾವುದು? ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇರೋದ್ರಿಂದ ಕ್ವಶನ್ ಕೇಳ್ತಾರೆ ತುಂಬಾ ಸಲ. ಈ ಅಟಾರ್ನಿ ಜನರಲ್ ಅಂದ್ರೆ ಬಹಳ ಇಷ್ಟನೇ ಅವರಿಗೆ, ಈ ತರ ಕ್ವಶನ್ ಗಳನ್ನ ಕೇಳ್ತಾರೆ. ಈಗ ಸದ್ಯಕ್ಕೆ ಅಟಾರ್ನಿ ಜನರಲ್ ಯಾರು? ಇದಕ್ಕೆ ಸರಿ ಸಮಾನವಾದ ಹುದ್ದೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಿದೆ ಅಂದ್ರೆ ಆಯಾ ರಾಜ್ಯಗಳಲ್ಲಿ ಅವ್ರು ಯಾರಿದ್ದಾರೆ ಕರ್ನಾಟಕಕ್ಕೆ ಸದ್ಯದಲ್ಲಿ, ಅವರ ಆರ್ಟಿಕಲ್ ಎಷ್ಟು, ಮತ್ತು ಇಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಆರ್ಟಿಕಲ್. ಸೊ ಈ ತರ ಸ್ವಲ್ಪ ಸರ್ಚ್ ಮಾಡ್ತಾ ಹೋಗಿ, ವೆರಿ ಸಿಂಪಲ್ ಇವೆಲ್ಲ. ಅವಾಗ ನಿಮಗೆ ಜಾಸ್ತಿ ಜನ ನೆನಪು ಉಳಿತದೆ, ಇದು ಪದೇ ಪದೇ ರಿಪೀಟ್ ಆಗ್ತದೆ. ಓಕೆ, ನಂತರದಲ್ಲಿ ಭಾರತೀಯ ಸಂವಿಧಾನದ ಶೆಡ್ಯೂಲ್ ಅನ್ನು ಉಲ್ಲೇಖಿಸಿ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ? ಇಲ್ಲಿ ಶೆಡ್ಯೂಲ್ಗಳ ಬಗ್ಗೆ ಕೊಟ್ಟರೆ, 2ನೇ ಶೆಡ್ಯೂಲ್ ಏನ್ ಹೇಳುತ್ತೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇತ್ಯಾದಿಗಳ ವೇತನ, ಇವರ ಪೇಮೆಂಟ್ ಬಗ್ಗೆ. 3ನೇ ಶೆಡ್ಯೂಲ್ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ. 4ನೇ ಶೆಡ್ಯೂಲ್ ಸಾಂವಿಧಾನಿಕ ಹುದ್ದೆ ಹೊಂದಿರುವ ಪ್ರಮಾಣ ವಚನದ ವಿವಿಧ ರೂಪ. ಇಲ್ಲಿ ನೋಡಿ, ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು? ಪೋಲ್ ಮಾಡ್ಬೋದಾ? ಕೇವಲ 1 ಮತ್ತು 2, ಕೇವಲ 2 ಮತ್ತು 3, ಕೇವಲ 1, 1, 2 ಮತ್ತು 3 ಅಂತ ಹೇಳ್ತಾ ಇದೆ. ಇಲ್ಲಿ ಏನಾಗುತ್ತೆ, 3ನೇ ಶೆಡ್ಯೂಲ್ ಮತ್ತು 4ನೇ ಶೆಡ್ಯೂಲ್ ಇಂಟರ್ಚೇಂಜ್ ಆಗಿದೆ, ಇವೆರಡು ಕೂಡ ಇಂಟರ್ಚೇಂಜ್ ಆಗಿದೆ. ಸೊ ಇವೆರಡು ರಾಂಗ್ ಇರುವಂತದ್ದು. ಇದು ಕೇವಲ 1ನೇದು ಮಾತ್ರ ಸರಿಯಾದ ಉತ್ತರ, ಕೇವಲ 1. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲ ನೆನ್ಪಿಡೋದಕ್ಕೆ ಪ್ರಿವಿಯಸ್ ಕ್ಲಾಸ್ಗಳಲ್ಲಿ ಹೇಳ್ತಾ ಇದ್ದೆ ಸ್ನೇಹಿತರೆ, 3ನೇ ಶೆಡ್ಯೂಲ್ ಅನ್ನೋದೇನಿದೆ, ಸಾಂವಿಧಾನಿಕ ಹುದ್ದೆ ಹೊಂದಿರುವವರು ಅವರ ಪ್ರಮಾಣ ವಚನದ ವಿವಿಧ ರೂಪಗಳು. ಇವೆಲ್ಲ ಲೀಡರ್ಗಳಿರ್ತಾರಲ್ಲ ಅವ್ರದ್ದು 3ನೇ ಶೆಡ್ಯೂಲ್ ಅಲ್ಲಿದೆ. ಇದು 4ನೇ ಶೆಡ್ಯೂಲ್ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ. ಕರ್ನಾಟಕಕ್ಕೆ ಎಷ್ಟು ರಾಜ್ಯಸಭೆ ಸ್ಥಾನಗಳಿದಾವು ಅದೊಂದನ್ನ ಹೇಳಿ, ಅಂಡ್ ಹೈಯೆಸ್ಟ್ ರಾಜ್ಯಸಭೆ ಸ್ಥಾನವನ್ನ ಯಾವ ರಾಜ್ಯ ಮತ್ತು ಎಷ್ಟು ಹೊಂದಿದೆ ಆ ಪಾಯಿಂಟ್ ಅನ್ನ ಸ್ವಲ್ಪ ಹೇಳ್ತಾ ಹೋಗಿ ಸ್ನೇಹಿತರೆ. ಈಗ ನಾವು ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. 6 ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿದ್ವಿ, ಫ್ರೀ ಅಂಡ್ ಕಂಪಲ್ಸರಿ. ಈ ಯಾವ ತಿದ್ದುಪಡಿಗಳ ಮೂಲಕ ಮೂಲಭೂತ ಹಕ್ಕನ್ನ ಮಾಡಲಾಗಿದೆ? ಒಂದು ತಿದ್ದುಪಡಿ ಮೂಲಕ ಇದನ್ನ ಮೂಲಭೂತ ಹಕ್ಕು ಅಂತ ತಂದಿವಿ. 82, 83, 84, 86. ಸರಿಯಾದ ಉತ್ತರ 86ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಸೊ ನೆನಪಿರ್ಲಿ, ಇವೆಲ್ಲ ವೆರಿ ಸಿಂಪಲ್ ಕ್ವಶನ್ಸ್ಗಳು, ರೈಟ್? ಈ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನಿಕ ತಿದ್ದುಪಡಿಯನ್ನು ಪ್ರಾರಂಭಿಸುವ ಹಕ್ಕನ್ನು ಹೊಂದಿದ್ದಾರೆ? ಈಗ ಸಂವಿಧಾನ ತಿದ್ದುಪಡಿ ಹಕ್ಕ ಆಗ್ಬೇಕಂದ್ರೆ ಯಾವುದೇ ಒಂದು ಹೌಸ್ ಅಲ್ಲಿ ಇನಿಷಿಯೇಟ್ ಆಗ್ಬೇಕಲ್ವಾ? ಸೊ ಇದನ್ನ ಸಂವಿಧಾನ ತಿದ್ದುಪಡಿ ಬಗ್ಗೆ ಯಾರಾದರೂ ಸ್ಟಾರ್ಟ್ ಮಾಡ್ಬೇಕಲ್ಲ ಫಸ್ಟ್. ನಂತರದಲ್ಲಿ ರಾಷ್ಟ್ರಪತಿ ಸೈನ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಕಾಯ್ದೆಯಾಗಿ ಬರ್ತದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಇನಿಷಿಯೇಟ್ ಮಾಡೋದು ಯಾರು, ಪ್ರಾರಂಭಿಸುವವರು ಯಾರು? ಭಾರತದ ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾರತದ ಸಂಸತ್ತು, ಭಾರತದ ರಾಷ್ಟ್ರಪತಿ, ಕೇಂದ್ರ ಮಂತ್ರಿ ಮಂಡಳಿ. ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ವೆರಿ ಸಿಂಪಲ್, ಭಾರತದ ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ ಸಂವಿಧಾನಕ್ಕೆ ತಿದ್ದುಪಡಿ.
ಸುಪ್ರೀಂ ಕೋರ್ಟ್ ಬೇಕಾದ್ರೆ ಸಜೆಷನ್ ಕೊಡಬಹುದು ಕೇಂದ್ರ ಸರ್ಕಾರಕ್ಕೆ, ನೋಡಿ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಸಂವಿಧಾನಿಕ ತಿದ್ದುಪಡಿಯನ್ನ ಮಾಡಿ, ಈ ತರ ಒಂದು ಕಾಯ್ದೆಯನ್ನು ಮಾಡಿ, ಈ ತರ ರಿಕಮೆಂಡೇಶನ್ ಕೊಡಬಹುದು. ಅದು ಬೈಂಡಿಂಗ್ ಅಲ್ಲ, ಪಾರ್ಲಿಮೆಂಟ್ಗೆ ಮಾಡಬಹುದು ಬಿಡಬಹುದು, ನಮ್ಮ ಇಷ್ಟ, ನಾವೇನಾರ ಮಾಡ್ತೀವಿ ಅಂತಾರ ಅವ್ರಿಬ್ಬರಿಗೆ ಫೈಟ್ ನಡೀತಾ ಇರ್ತದೆ. ಸಂಸತ್ತು, ಪಾರ್ಲಿಮೆಂಟ್ ಮತ್ತು ಸುಪ್ರೀಂ ಕೋರ್ಟ್. ಈಗ ಕಾಯ್ದೆ ಮಾಡುತ್ತೆ ಪಾರ್ಲಿಮೆಂಟ್, ಅದು ಮಾಡಿದ ತಕ್ಷಣ ಸುಪ್ರೀಂ ಕೋರ್ಟ್ ಅದನ್ನು ಓದುತ್ತೆ, ಇದ್ರಾಗ ಸ್ವಲ್ಪ ತಪ್ಪಿದೆ, ಸೊ ಈ ಕಾಯ್ದೆ ರಾಂಗ್ ಅಂತ ಹೇಳ್ಬಿಡ್ತದೆ. ಇದೇ ರೀತಿ 99ನೇ ಸಂವಿಧಾನ ತಿದ್ದುಪಡಿಯನ್ನ ರಾಂಗ್ ಅಂತ ಹೇಳಿದ್ರ, ಯಾವ್ದದು 99ನೇ ಸಂವಿಧಾನ ತಿದ್ದುಪಡಿ, ಇವ್ರು ಪಾಪ ಕಷ್ಟಪಟ್ಟು ಮಾಡಿ ಇಟ್ಟಿದ್ರು, ಅದು ರಾಂಗ್ ಅಂತ ಹೇಳ್ಬಿಟ್ರು. ಈ ತರ ನಡೀತಾ ಇರ್ತದೆ. ಬಟ್ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ಬೇಕಾದ್ರೆ ಅಧಿಕಾರ ಇರೋದು ಭಾರತ ಸಂಸತ್ತಿಗೆ. ಎಷ್ಟನೇ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸಂವಿಧಾನ ತಿದ್ದುಪಡಿ ಬಗ್ಗೆ? ಟೈಪ್ ಮಾಡಿ ಅದನ್ನ. ಲೋಕಸಭೆಯಲ್ಲಿ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಮತ್ತು ಅರುಣಾಚಲಂ ಪ್ರದೇಶದ ನಿಗದಿತ ಬುಡಕಟ್ಟು ಜನಾಂಗದವರಿಗೆ ಸ್ಥಾನಗಳ ಮೀಸಲಾತಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ವಿಶಾಲ ವಿಷಯವಾಗಿತ್ತು? ಈ ಪ್ಲೇಸ್ಗಳಲ್ಲಿ ಈಗ ನಾವು ಇಂಡಿಯಾ ಅಂತ ಏನ್ ನೋಡ್ತೀವಲ್ಲ, ಇಲ್ಲಿ ನೋಡಿದಾಗ ಈ ಕಡೆ ಏನ್ ಬರ್ತಿರ್ತದೆ ಸ್ನೇಹಿತರೆ, ಇಲ್ಲಿ ಆಸಾಂ ಇದೆಯಾ, ಇಲ್ಲಿ ಆಸಾಂ ಇದೆ. ಈ ಕೆಳಗಡೆ ಏನ್ ಬರ್ತದೆ? ಮೇಘಾಲಯ ಇಲ್ಲಿ ಬರ್ತಿರ್ತದೆ, ರೈಟ್. ಇಲ್ಲಿ ಈ ಕಡೆ ಏನ್ ಬರ್ತದೆ? ಇಲ್ಲಿ ತ್ರಿಪುರಾ, ನಂತರದಲ್ಲಿ ಮಿಜೋರಾಂ, ರೈಟ್. ಈ ಕಡೆ ಇಲ್ಲ, ಇಲ್ಲಿ ಈ ತರ ಆಯ್ತಾ, ಇಲ್ಲಿ ಮಿಜೋರಾಂ ಪೂರ್ತಿ ಕೆಳಗಡೆ ಬರ್ತದೆ. ಇಲ್ಲಿ ನಾಗಾಲ್ಯಾಂಡ್, ಈ ಕಡೆ ಮ್ಯಾಪ್ ಅಲ್ಲಿ ನೋಡಿದಾಗ ನಾಗಾಲ್ಯಾಂಡ್, ಇದ್ರ ಮೇಲ್ಗಡೆ ಅರುಣಾಚಲ್ ಪ್ರದೇಶ್, ಇಲ್ಲಿ ನಾಗಾಲ್ಯಾಂಡ್, ರೈಟ್. ಇಲ್ಲಿ ಮಣಿಪುರ್, ರೈಟ್. ಇಲ್ಲಿ ಮತ್ತೆ ಮಿಜೋರಾಂ, ಕೆಳಗಡೆ ಮಿಜೋರಾಂ ಇರುವಂತದ್ದೇ. ಸೊ ಈ ತರ ಇವ್ರೇನ್ ಕೇಳ್ತಾ ಇದಾರೆ, ನಾಗಾಲ್ಯಾಂಡ್ ಬಗ್ಗೆ ಇಲ್ಲಿದೆ ನೋಡಿ, ಈ ಕೆಳಗಡೆ ಈ ಫುಲ್ ಮಯನ್ಮಾರ್ ಬಾರ್ಡರ್ ಇರುವಂತದ್ದು. ಮಿಜೋರಾಂ, ಇಲ್ಲಿ ಇದು ಕೂಡ ಮಯನ್ಮಾರ್ ಬಾರ್ಡರ್ ಆಗ್ತದೆ, ಇಲ್ಲಿ ಮಿಜೋರಾಂ. ಅರುಣಾಚಲ್ ಪ್ರದೇಶ್ ಇಲ್ಲಿದೆಯಲ್ಲ, ಅರುಣಾಚಲ್ ಪ್ರದೇಶ್. ಸೊ ಈ 3 ಪ್ಲೇಸ್ಗಳಲ್ಲಿ ಬುಡಕಟ್ಟು ಜನಾಂಗದವರಿಗೆ ಸ್ಥಾನಗಳ ಮೇಲೆ ಮ್ಯಾಪ್ ಅಲ್ಲಿ ನೋಡಿ ಸ್ನೇಹಿತರೆ, ಇವೆಲ್ಲ ಮ್ಯಾಪ್ಗಳನ್ನ ನೋಡ್ಬೇಕು. 7 ಸಿಸ್ಟರ್ಸ್ ಅಂತ 7 ಸ್ಟೇಟ್ಗಳೇನ್ ಬರ್ತಾವಲ್ಲ, ಅವ್ ನೀವಲ್ಲಿ ನೋಡ್ಬೇಕು, ರೈಟ್. ಇಲ್ಲಿ ಏನಿದೆ? ಆಸಾಂ, ಮೇಘಾಲಯ, ತ್ರಿಪುರಾ, ಇಲ್ಲಿ ಮಿಜೋರಾಂ, ಇಲ್ಲಿ 4 ಆಯ್ತಾ. ಇಲ್ಲಿ ಮೇಲ್ಗಡೆ ಮಣಿಪುರ್, ನಾಗಾಲ್ಯಾಂಡ್, ಆಸಾಂ, 7 ಅದು ಇಲ್ಲಿ ಅಲ್ವಾ, ರೈಟ್. ಈ ತರ ಯಾವ ವಿಷಯವಾಗಿತ್ತು? ಆಪ್ಷನ್ಗಳನ್ನ ನೋಡಿ. 52ನೇ ತಿದ್ದುಪಡಿ, 57, 61, 65. ಸರಿಯಾದ ಉತ್ತರ 57ನೇ ಸಂವಿಧಾನ ತಿದ್ದುಪಡಿ. ಅಂಡ್ ಇದರಲ್ಲಿ ಒಂದು ರೇಖೆ ಹಾಯ್ದು ಹೋಗುತ್ತೆ. ಯಾವ ಒಂದು? ಈ 7 ಸಿಸ್ಟರ್ಸ್ ಅಲ್ಲಿ ಒಂದು 2 ರಾಜ್ಯಗಳ ಮೇಲೆ ಒಂದು ರೇಖೆ ಹಾಯ್ದು ಹೋಗುತ್ತೆ. ಆ ರೇಖೆ ಯಾವುದು ಮತ್ತು ಯಾವ 2 ರಾಜ್ಯಗಳ, ಇಲ್ಲಿ ಟೋಟಲ್ ಎಷ್ಟು ರಾಜ್ಯಗಳ ಮೇಲೆ ಹೋಗುತ್ತೆ ಮಧ್ಯದಲ್ಲಿ ಬರ್ತದದು. ಬಟ್ ಇಲ್ಲಿ 7 ಸಿಸ್ಟರ್ಸ್ ಅಲ್ಲಿ ಕೂಡ 2 ರೇಖೆಗಳ ಮೇಲೆ, 2 ರಾಜ್ಯಗಳ ಮೇಲೆ ಹೋಗುತ್ತೆ ಅದು ರೇಖೆ. ಅದು ರೇಖೆ ಯಾವುದು? ಈ 7 ಸಿಸ್ಟರ್ಸ್ ಇರುವಂತ 2 ರಾಜ್ಯ ಯಾವುದು ಮತ್ತು ಟೋಟಲ್ ಭಾರತದ ಮೇಲೆ ಎಷ್ಟು ರಾಜ್ಯಗಳ ಮೇಲೆ ಹೋಗುತ್ತೆ? ಆ ಕ್ವಶನ್ ಕೂಡ ಕೇಳಿದ್ದಾರೆ ಸಾಕಷ್ಟು ಬಾರಿ. ಸ್ವಲ್ಪ ಮ್ಯಾಪ್ ಕೂಡ ನೋಡ್ತಾ ಇರಬೇಕು. ಮ್ಯಾಪ್ ನೋಡಿದಾಗ ನಿಮ್ಗೆ ಎಷ್ಟೋ ಕ್ವಶನ್ಗಳು ಅಲ್ಲಿ ಆನ್ಸರ್ ಈಸಿಯಾಗಿ ಆಗುತ್ತೆ ಮತ್ತು ನೀವು ಎಲ್ಲ ಕಾನ್ಸೆಪ್ಟ್ಗಳನ್ನು ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಆಗ್ತದೆ. ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿಲ್ಲ? ಇಲ್ಲಿ ನಾಟ್ ಕರೆಕ್ಟ್ ಇರೋದನ್ನ ನೀವು ಹುಡುಕಬೇಕು. ಇಲ್ಲಿ ಸಂವಿಧಾನದ 1ನೇ ತಿದ್ದುಪಡಿಯನ್ನು 1951ರಲ್ಲಿ ಜಾರಿಗೆ ತರಲಾಯಿತು. ನಾವು ಕಾನ್ಸ್ಟಿಟ್ಯೂಷನ್ ಯಾವಾಗ ಜಾರಿಗೆ ಬಂತು? 1950 ಜನವರಿ 26 ಏನಂತ ಜಾರಿಗೆ ಬರುತ್ತಲ್ಲ, ಬಂದ ತಕ್ಷಣ ನೋಡಿ ನೆಕ್ಸ್ಟ್ ಇಯರ್ 51ರಲ್ಲಿ ಜಾರಿಗೆ 1ನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಮಂತ್ ಮತ್ತು ಡೇಟ್ ಕೂಡ ಹೇಳಿ ನೋಡೋಣ. ತುಂಬಾ ಯಾವುದೋ ಒಂದು SSC ಎಕ್ಸಾಮ್ ಅಲ್ಲಿ ಕೇಳಿದ್ರು, ಕರ್ನಾಟಕದ ಯಾವ ಎಕ್ಸಾಮ್ ಅಲ್ಲಿ ಹಂಗತೆ ಡೇಟ್ ಎಲ್ಲ ಕೇಳಿಲ್ಲ. ಬಟ್ ಇರ್ಲಿ, ಅದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಿದ್ದೆಲ್ಲ ಅಲ್ಲಿ ಕೇಳಿದ್ರೆ ಅದನ್ನ. ಸಂವಿಧಾನದ 1ನೇ ತಿದ್ದುಪಡಿಯನ್ನು 1951ರಲ್ಲಿ ಜಾರಿಗೆ ತರಲಾಯಿತು. ಇದು ಸರಿಯೋ ತಪ್ಪೋ ಅಂತ ಹೇಳ್ಬೇಕು, ಯಾವ್ದು ಸರಿಯಾಗಿಲ್ಲ ಅನ್ನೋದು ಹೇಳ್ಬೇಕು ನೀವು. ಮೂಲತಃ ಭಾರತೀಯ ಸಂವಿಧಾನ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 22 ಭಾಗಗಳಿದ್ದವು, 395 ಆರ್ಟಿಕಲ್ಗಳಿದ್ದವು, 8 ಶೆಡ್ಯೂಲ್ಗಳಿದ್ದವು. ಶೆಡ್ಯೂಲು ಅನುಚ್ಛೇದಗಳು 8 ಇದ್ವು ಅಂತ ಹೇಳ್ತಾ ಇದ್ದಾರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇದು ಸರಿಯಾ ತಪ್ಪ? 1949 ಡಿಸೆಂಬರ್ 9ರಂದು ಸಂವಿಧಾನದ 1ನೇ ಸಭೆ ನಡೆಯಿತು. ಸಂವಿಧಾನದ 1ನೇ ಸಭೆ 1949 ಡಿಸೆಂಬರ್ 9ರಂದು ನಡೆಯಿತು. ಅದಕ್ಕೆ ಅಧ್ಯಕ್ಷರು ಯಾರಿರ್ತಾರೆ ಸ್ನೇಹಿತರೆ? 1ನೇ ಸಭೆ ನಡೀತದಲ್ಲ, ಅದಕ್ಕೆ ಅಧ್ಯಕ್ಷರು ಯಾರಿರ್ತಾರೆ ಹೇಳಿ ನೋಡೋಣ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಲ್ಲವೂ ಸರಿಯಾಗಿದೆ. ಇಲ್ಲಿ ಎಲ್ಲವೂ ಸರಿಯಾದ. ಸೊ ಆಲ್ ಆರ್ ಕರೆಕ್ಟ್. ಇಲ್ಲಿ ಯಾವುದು ತಪ್ಪಾಗಿರೋದು ಅಂತ ಕೇಳಿದ್ದಾರೆ, ಬಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿ ಕಾಯ್ದೆಗಳಲ್ಲಿ ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ? ಇದನ್ನ ಮಿನಿ ಸಂವಿಧಾನ ತುಂಬಾ ಫೇಮಸ್ ಇದೆ, ಇದನ್ನಂತೂ ನೀವು ಹೇಳಲೇಬೇಕು. 52ನೇ ತಿದ್ದುಪಡಿ 85ರಲ್ಲಾಗಿದ್ದು, 42ನೇ ತಿದ್ದುಪಡಿ 76ರಲ್ಲಿ, 1ನೇ ತಿದ್ದುಪಡಿ 51ರಲ್ಲಿ, 44ನೇ ತಿದ್ದುಪಡಿ 78ರಲ್ಲಿ. ಯಾವ್ದಿದು? ಇದು ಈಸಿ ಆನ್ಸರ್, 42ನೇ ಸಂವಿಧಾನ ತಿದ್ದುಪಡಿ 76. ನೋಡಿಲಿ, 4 + 2
6. ಸೊ 6 ಈ ತರ ನೆನ್ಪಿಡಿ. ಇಯರ್ ಕೂಡ ಕೇಳಿದ್ದಾರೆ. 42ನೇ ತಿದ್ದುಪಡಿ ಯಾವಾಗ ಆಯ್ತು ಅಂತ. 4 + 2 6. ಈ ತರ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ಮತ್ತೆ ಎಲ್ಲ ಇದು 5 + 2 = 1977 ಅಂತ ನಿಂತ್ಕೊಂತೀರಿ. ಮತ್ತೆ ಆಮೇಲೆ ಇದು ನೆನ್ಪಿಡಕ್ಕಷ್ಟೇ. 42 ತುಂಬಾ ಸಲ ಇಯರ್ ಕೂಡ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. 52ನೇ ತಿದ್ದುಪಡಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. 85 ಎಲ್ಲ ಆಯ್ತು ಅನ್ನೋದನ್ನ. ಅದು ಯಾವ ತಿದ್ದುಪಡಿ ಹೇಳಿ ನೋಡೋಣ. ಅದು ಕೂಡ ಫೇಮಸ್ ಇದೆ, ಮುಂದೆ ಬರುತ್ತೆ ಅದು. 52ನೇ ತಿದ್ದುಪಡಿ 85 ಆಗಿರುವಂತದ್ದು ಯಾವ್ದದು? 42 ಆಯ್ತಾ. ಈ 4 + 4 8. ಇಲ್ಲಿ ನೋಡಿ, ಇದು ಕೂಡ 8 ಇದೆ. 1978. 1ನೇ ತಿದ್ದುಪಡಿ 1951. ಇಲ್ಲಿ ಮಿನಿ ಸಂವಿಧಾನ ಅಂತ 42ನೇ. ಯಾಕೆ ಮಿನಿ ಅಂದ್ರೆ ತುಂಬಾ ಭಯಂಕರವಾಗಿ ಚೇಂಜಸ್ ಅನ್ನ ಮಾಡಿಬಿಟ್ರು ಅವರು. ಅದ್ರ ಬಗ್ಗೆ KS IAS ಮೇನ್ಸ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಆಲ್ಮೋಸ್ಟ್ ಅವಾಗೆಲ್ಲ ಮೊದಲೆಲ್ಲ 25 ಮಾರ್ಕ್ಸ್ ಎಲ್ಲ ಕ್ವಶನ್ ಕೇಳಿದಾರೆ. ಅದನ್ನ ಅಂದ್ರೆ ಅಷ್ಟೊಂದು ದೊಡ್ಡದು ಬರಿಬಹುದು ನೀವು. ತುಂಬಾ ಚೇಂಜಸ್ ಮಾಡಿಬಿಟ್ರು. ಸುಮ್ಮ ಖಾಲಿ ಕುಂತ ಎಮರ್ಜೆನ್ಸಿ ಬೇರೆ ಇತ್ತು. ಖಾಲಿ ಕುಂತ ಏನ್ ಮಾಡ ನಡಿ ಅಂತ ಬರ್ದಿದ್ದು ಮೇಡಮ್ ಚೇಂಜ್ ಮಾಡಿದ್ದು ಅದನ್ನ. ಓಕೆ, 42ನೇ ತಿದ್ದುಪಡಿ ಕಾಯ್ದೆ 1976. ಆ ತರ ತಿದ್ದುಪಡಿ ಅದು ಕಾಯ್ದೆ ಆವಾಗ ಏನಾಗಬೇಕು? ಪ್ರೆಸಿಡೆಂಟ್ ಸೈನ್ ಆಗ್ಬೇಕು. ಆ ಟೈಮಲ್ಲಿ ಯಾರಿದ್ರು ಪ್ರೆಸಿಡೆಂಟ್ ಸ್ನೇಹಿತರೆ? ಅದೊಂದು ಆನ್ಸರ್ ಮಾಡಿ. ಈ ಮಿನಿ ಸಂವಿಧಾನವನ್ನೇ ಸೈನ್ ಮಾಡಿದಂತ ಪ್ರೆಸಿಡೆಂಟ್ ಯಾರು ಅವರು? ರೈಟ್. ಸೊ ಈ ತರ ಈಜಿ ಕ್ವಶನ್ಸ್ಗಳು. ಭಾರತದ ಮಿನಿ ಸಂವಿಧಾನ ಎಂದು ಕರೆಯಲ್ಪಡುವ 1970ರ 42ನೇ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ನಿಜ ಅಲ್ಲ, ಯಾವುದು ರಾಂಗ್ ಇದೆ, ತಪ್ಪಾಗಿರೋದನ್ನ ಹೇಳಿ. ತಿದ್ದುಪಡಿಗಳು ಮುಖ್ಯವಾಗಿ ಸ್ವರನ್ ಸಿಂಗ್ ಸಮಿತಿಯ ಶಿಫಾರಸನ್ನು ಜಾರಿಗೆ ತರಲು ಮಾಡಿದಂಥದ್ದು. ಸ್ವರನ್ ಸಿಂಗ್ ಸಮಿತಿ ಶಿಫಾರಸು ಇದೆಯಲ್ಲ, ಆ ಶಿಫಾರಸುಗಳನ್ನ ಜಾರಿಗೆ ತರೋದಕ್ಕೋಸ್ಕರ ಈ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಸರಿಯಾ ತಪ್ಪಾ ಅಂತ. ತಿದ್ದುಪಡಿಗಳು ಸ್ವರಣ್ ಸಿಂಗ್ ಸಮಿತಿ ಅಂತ ಒಂದು ಮಾಡಿದ್ರು. ಒಂದಿಷ್ಟು ಶಿಫಾರಸುಗಳನ್ನು ಕೊಡ್ತಾರೆ. ಆ ಶಿಫಾರಸನ್ನ ಜಾರಿಗೆ ಮಾಡ್ಬೇಕಾದ್ರೆ ಏನಾಗುತ್ತೆ? ಒಂದು ಕಾಯ್ದೆ ತಿದ್ದುಪಡಿ ಮಾಡ್ಲೇಬೇಕಲ್ಲ ಸಂವಿಧಾನ. ಸುಮ್ಮನೆ ಶಿಫಾರಸು ಮಾಡ್ಬಿಡಕ್ಕಾಗತ್ತಾ? ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾಗತ್ತೆ. ರೈಟ್. ಸಂವಿಧಾನದಲ್ಲಿ ಲಿಬರ್ಟಿ, ಸಮಾನತೆ, ಭಾತೃತ್ವ, ನೋಡಿ ಇಲ್ಲಿ ಲಿಬರ್ಟಿ, ಇಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ಇವುಗಳನ್ನ ಸಂವಿಧಾನದಲ್ಲಿ ಹೊಸದಾಗಿ ಸೇರಿಸಿದ್ರು 42ನೇ ತಿದ್ದುಪಡಿ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಸರಿಯೋ ತಪ್ಪು? ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು, ಫಂಡಮೆಂಟಲ್ ಡ್ಯೂಟಿ ಸೇರಿಸಿದಾರ ಅಂತ. ಆರ್ಟಿಕಲ್ ಹೇಳಿ ನೋಡೋಣ. ಮೂಲಭೂತ ಹಕ್ಕುಗಳ ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗಿದೆ? ಓಕೆ, ಹೇಳಿ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ವಿಸ್ತಾರವಾಗಿದ್ದವು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅವ್ರದ್ದು ಏನಾಗದ, ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು, ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು. ಯಾವುದು ಸರಿಯಾದ ಉತ್ತರ? ಇಲ್ಲಿ ರಾಂಗ್ ಇರೋದು ಕೇಳಿದರೆ ಇದು ರಾಂಗ್. ಇದು ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಇದಲ್ಲ ಸೇರಿಸಿದ್ದು. ಯಾವ್ದನ್ನ ಸೇರಿಸಿದಾರೆ ಹೇಳಿ ನೋಡೋಣ. 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಯಾವುದನ್ನ ಸೇರಿಸಿದ್ದಾರೆ? ಈ ತರ ಸ್ವಲ್ಪ ಆನ್ಸರ್ ಮಾಡ್ತಾ ಹೋಗಿ, ನಿಮಗೆ ಮೆಮೊರೈಸ್ ಆಗ್ತಾ ಹೋಗುತ್ತೆ. ಅವಾಗ ಮತ್ತೆ ಇದೇ ರೀತಿ ಕ್ವಶನ್ ಮತ್ತೆ ನೆಕ್ಸ್ಟ್ ಬರ್ತಾವು. ಅವಾಗ ಸಾಕಷ್ಟು ಬರೀ ಮತ್ತೆ ಅದನ್ನ ಅವಾಗ ಇಲ್ಲಿರುವಂತ ಪಾಯಿಂಟ್ ಅನ್ನ ಕ್ವಶನ್ ಕೇಳ್ತಾ ಇರ್ತೇನೆ. ಅವಾಗ ರಿವಿಷನ್ ಆಗ್ತದೆ ನಿಮಗೆ. ಓಕೆ, ಸ್ವಲ್ಪ ಹುಡುಕಿ ಕಷ್ಟಪಟ್ಟು ಸ್ವಲ್ಪ ಟೈಪ್ ಮಾಡಿ. ಏನು ಡಿಟೇಲ್ ಆಗಿ ಏನ್ ಬೇಡ, ಸ್ವಲ್ಪ ಟೈಪ್ ಮಾಡಿ ನೋಡೋಣ. ಕರೆಕ್ಟ್ ನಾ ಅಬ್ಸರ್ವ್ ಮಾಡ್ತಿರ್ತೀನಿ. ಎಲ್ಲರಿಗೂ ಕೂಡ ನಾನು ಅದನ್ನ ವಾಪಸ್ ರಿಪ್ಲೈ ಮಾಡ್ತಿರ್ತೀನಿ. ಈ ಕೆಳಗಿನ ಯಾವ ತಿದ್ದುಪಡಿಗಳ ಅಡಿಯಲ್ಲಿ 1976 ಸಂವಿಧಾನ 42ನೇ ತಿದ್ದುಪಡಿ ಏನಿದೆಯಲ್ಲ ಕಾಯ್ದೆಯಿಂದ ಮೊಟಕುಗೊಂಡ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಂಗ ಪರಿಶೀಲನೆ ಅಧಿಕಾರವನ್ನು ಪುನಃಸ್ಥಾಪಿಸಲಾಯಿತು? ಈಗ ಮೇಡಮ್ ಏನ್ ಮಾಡಿದ್ರು, 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಬ್ಬರಿಗೂ ಈ ನ್ಯಾಯಾಂಗ ಪರಿಶೀಲನೆ, ಜುಡಿಷಿಯಲ್ ರಿವ್ಯೂ ಅಂತೀವಲ್ಲ, ಅದು ಇಲ್ಲ ಅಂತ ಹೇಳ್ಬಿಟ್ರು ಅವರು. ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು? ಈಗ ಪಾರ್ಲಿಮೆಂಟ್ ಒಂದು ಕಾಯ್ದೆ ಮಾಡ್ತೆ ಅನ್ಕೊಳ್ಳಿ. ಆ ಕಾಯ್ದೆಯನ್ನ ನೋಡ್ಬಿಟ್ಟು ಇದು ಸರಿಯೋ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿರ್ತದೆ, ಹೈಕೋರ್ಟ್ ಕೂಡ ಹೇಳ್ತಿರ್ತದೆ. ಅವಾಗ ಆ ತರ ಅಧಿಕಾರನೇ ಇಲ್ಲ ನಿಮಗೆ, ಜುಡಿಷಿಯಲ್ ರಿವ್ಯೂ ಮಾಡೋಂಗಿಲ್ಲ ನೀವು. ಹಂಗೆ ಹೇಳ್ಬಿಟ್ರು ಅವ್ರು, ಅಧಿಕಾರ ತೆಗೆದು ಬಿಟ್ಟಿದ್ರು 42ನೇ ತಿದ್ದುಪಡಿ ಮೂಲಕ. ಬಟ್ ಮುಂದೆ ಮತ್ತೊಂದು ತಿದ್ದುಪಡಿ ಮೂಲಕ ವಾಪಸ್ ಇದನ್ನ ಕೊಟ್ರು. ಸಂವಿಧಾನದಲ್ಲಿ ಈಗ ಸದ್ಯಕ್ಕೆ ಜುಡಿಷಿಯಲ್ ರಿವ್ಯೂ ಇದೆ. 42ರ ಮೂಲಕ ಮೇಡಮ್ ಇಂದಿರಾ ಗಾಂಧಿ ಅವರು ತೆಗೆದುಹಾಕಿದ್ರು. ಇಲ್ಲಿ ಕೊಟ್ಟಿರುವಂತ ಯಾವ ತಿದ್ದುಪಡಿ ಮೂಲಕ ವಾಪಸ್ ಕೊಟ್ರು ಅಂತ ಕೇಳ್ತಾ ಇದ್ದಾರೆ. ಯಾವ್ದದು? 43ನೇ ತಿದ್ದುಪಡಿ, 45ನೇ ತಿದ್ದುಪಡಿ, 46ನೇದು, 48ನೇದು. ಯಾವುದು ಸರಿಯಾದ ಉತ್ತರ? ಆನ್ಸರ್ ಮಾಡಿ, ಪಾಸ್ ಮಾಡಿ. 43ನೇದು ವೆರಿ ಸೆಕೆಂಡ್. ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ 76ನೇ ಇಸ್ವಿಯಲ್ಲಿ 42ನೇ ತಿದ್ದುಪಡಿ ಏನ್ ಮಾಡಿದ್ರಲ್ಲ, ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಬಂದ ತಕ್ಷಣ ಈಗ ನೆಕ್ಸ್ಟ್ ಬರುವಂತ ಸರ್ಕಾರ ಯಾವುದು? ಇಂದಿರಾ ಗಾಂಧಿ ಅವ್ರಿಗೆ ಸೋತ ಹೋಗ್ತಾರೆ. ನೆಕ್ಸ್ಟ್ ಬರುವಂತ ಸರ್ಕಾರ ಇಮಿಡಿಯೇಟ್ ಆಗಿ ಅದನ್ನ ವಾಪಸ್ ಮಾಡ್ತದೆ. ಓಕೆ, ಸೊ ಇದು ನೆನಪಿರ್ಲಿ ಸ್ನೇಹಿತರೆ. ವೆರಿ ಸಿಂಪಲ್ ಕ್ವಶನ್ಸ್ಗಳು. ಈ ತರ ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಇವೆಲ್ಲ ಪಾಲಿಟಿಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಒಂದು 100 ಸೀರೀಸ್ ಆದ್ರೂ ಬಿಡ್ತೀನಿ, ಒಂದು 1000 ಕ್ವಶನ್ಸ್ ಆಗ್ತಾವ. 1000 ಕ್ವಶನ್ಸ್ ಈ ಪಾಲಿಟಿ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಪಾಲಿಟಿ ನಿಮ್ ಕಂಪ್ಲೀಟ್ ಆದಂಗೆ ಒಂದು 5 ರಿಂದ 10 ಸಲ ರಿವಿಷನ್ ಆಗ್ತಾರೆ. ಓಕೆ, ಸೊ ಚೆನ್ನಾಗಿ ಓದಿ ಸ್ನೇಹಿತರೆ. ಈ ನಾ ಹೇಳ್ತಾ ಇರುವಂತ ಪಾಯಿಂಟ್ಗಳು ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ತಾ ಇರಿ.
ಓಕೆ, ನೀವು ಚೆನ್ನಾಗಿ ಓದಿ ಪಾಸ್ ಆದರೆ ನಮ್ಗೆ ಅದೇ ಖುಷಿ ಇರುವಂಥದ್ದು. ಸಾಕಷ್ಟು ಜನ, ಜಾಸ್ತಿ ಜನ ಸ್ಟೂಡೆಂಟ್ಗಳು ಈ ಯೂಟ್ಯೂಬ್ ಚಾನಲ್ ಜಾಯ್ನ್ ಆದರೆ ನಮಗೂ ಒಂದು ಖುಷಿ ಇರ್ತದೆ. ನಾವು ಟೀಚ್ ಮಾಡ್ತಾ ಇದ್ದೀವಿ, ಇಷ್ಟೊಂದು ಜನ ಸ್ಟೂಡೆಂಟ್ ನನ್ನ ಕೇಳ್ತಾ ಇದ್ದಾರೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಇರ್ತದೆ. ಓಕೆ, ರೈಟ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.